ಇವಪ್ಪ ನೋಡಿದ್ರೆ ಆಫೀಸಲ್ಲೇ ಮೈನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದೆ. ಈ ಪೋಲಿ ಅಪ್ಪ ನೋಡಿದ್ರೆ ಇಡೀ ಡಿಪಾರ್ಟ್ಮೆಂಟಿನ ಮಾನನೇ ಹರಾಜಿಗಿಟ್ಬಿಟ್ಟೈತೆ. ಆಫೀಸನ್ನೇ ಸ್ಟೇಡಿಯಂ ಮಾಡ್ಕೊಬಿಟ್ಟು ಕುಂತ ಜಾಗದಲ್ಲಿ ಟೆಸ್ಟ್ ಮ್ಯಾಚ್ ಆಡ್ಬಿಡ್ತಾರೆ. ಈ ಪೊಲೀಸಪ್ಪ ಆಫೀಸಲ್ಲಿ ಡ್ಯೂಟಿಗಿಂತ ಬ್ಯೂಟಿ ನೋಡಿದ್ದೆ ಜಾಸ್ತಿ ಅನ್ಸುತ್ತೆ. ನೀವು ಆಫೀಸಲ್ಲಿ ಕೂತ್ಕೊಂಡು ಕರ ಸೇವೆ ಕೈ ಸೇವೆ ಮಾಡೋದಕ್ಕೆ ಅಡ್ಡಿ ಮಾಡಿದವ್ರು ಯಾರೇ ಇರಲಿ ಬಿಡಬೇಡಿ. ಪೋಲಿ ಕುಂತ ಕಡೆನೇ ನುಲಿತಿತ್ತು ಯಜಮಾನಪ್ಪ. ಏನ್ರಿ ಕರ್ಮ ಇವ್ರದ್ದು. DGP ರಾಮಚಂದ್ರ ರಾವ್, ಹೆಸರಲ್ಲಿ ರಾಮ, ಕೈ ಕೆಲಸದಲ್ಲಿ ಮದನ ಕಾಮರಾಯ. ಈ ಪೊಲೀಸಪ್ಪ ಪೋಲಿ ಅಪ್ಪ ಆಗ್ಬಿಟ್ಟಿದೆ. ಮಗಳು ರನ್ಯಾರಾವ್ ನೋಡಿದ್ರೆ ದುಬೈಗೆ ಹೋಗಿ ಚಿನ್ನ ತರುತ್ತೆ. ಇವಪ್ಪ ನೋಡಿದ್ರೆ ಆಫೀಸಲ್ಲೇ ಮೈನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದೆ. ಏನ್ರಿ ಅಪ್ಪ ಮಗಳದ್ದು ಆರ್ಭಟ. ಅವಮ್ಮ ಆರ್ಟಿಸ್ಟ್ ಹೊಂದ್ಕೊಂಡು ಬೆಂಗಳೂರು ದುಬೈ ಅಂತ ಓಡಾಡ್ಕೊಂಡು ಚಿನ್ನ ಸ್ಮಗ್ಲ್ ಮಾಡ್ತಿದ್ರೆ ಈ ಪೊಲೀಸಪ್ಪ ಮಗಳಿಗೆ ಫುಲ್ ಪೊಲೀಸ್ ಎಸ್ಕಾರ್ಟ್ ಎಲ್ಲ ಕೊಡಿಸ್ತಿತ್ತಂತೆ. ಅವಮ್ಮ ತಗಲಾಕೊಂಡು ಈ ಪೊಲೀಸಪ್ಪನ ಮಾನ ತೆಗೆದುಬಿಟ್ಲು ಅಂತ ಎಲ್ಲ ಮಾತಾಡ್ಕೊತಿದ್ರು. ಈ ಪೋಲಿ ಅಪ್ಪ ನೋಡಿದ್ರೆ ಇಡೀ ಡಿಪಾರ್ಟ್ಮೆಂಟಿನ ಮಾನನೇ ಹರಾಜಿಗಿಟ್ಬಿಟ್ಟೈತೆ. ಅಬ್ಬಬ್ಬಬ್ಬು ಏನು ಸಾಯಬ್ರದ್ದು ಕರಸೇವೆ. ಆಫೀಸನ್ನೇ ಸ್ಟೇಡಿಯಂ ಮಾಡ್ಕೊಬಿಟ್ಟು ಕುಂತ ಜಾಗದಲ್ಲಿ ಟೆಸ್ಟ್ ಮ್ಯಾಚ್ ಆಡ್ಬಿಡ್ತಾರೆ. ಸರ್ವಿಸ್ ಜಾಸ್ತಿ ಆದರೆ ಚಪ್ಪಲ ಜಾಸ್ತಿ ಆಗುತ್ತಾ? ಎಷ್ಟೇ ಚಪ್ಪಲ ಇದ್ರು ಹಿಂಗೆಲ್ಲ ಗೌರ್ಮೆಂಟ್ ಆಫೀಸಲ್ಲೇ ಶುರು ಹಚ್ಕೋಬಾರ್ದಪ್ಪ. ಅದು ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಮೈ ಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ಚಿ 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 ಅಸಹ್ಯ ಮಾರ್ಯ. ಒಟ್ಟಾಗದು ಏನು ತಿಂದ್ರೆ ಹಿಂಗೆ ಆಡ್ತಾವೋ ಏನೋ. ಬರೀ 47 ಸೆಕೆಂಡ್ ವಿಡಿಯೋದಲ್ಲಿ 4-5 ಪಿಕ್ಚರ್ ಓಡಿಸ್ಬಿಟ್ಟಿದೆ ಇವಪ್ಪ. ಇದನ್ನೆಲ್ಲ ನೋಡಿದ್ರೆ ಈ ಪೊಲೀಸಪ್ಪ ಆಫೀಸಲ್ಲಿ ಡ್ಯೂಟಿಗಿಂತ ಬ್ಯೂಟಿ ನೋಡಿದ್ದೆ ಜಾಸ್ತಿ ಅನ್ಸುತ್ತೆ. ಕುಂತಿದ್ದ ಜಾಗದಲ್ಲೇ ಕುಚ್ ಅಂತ ಕಚ್ಕಳಿ ಕೊಡುತ್ತೆ, ಲಾಚ್ ಅಂತ ಮುದ್ದು ಮಾಡುತ್ತೆ. ಕಳ್ಳ ಒಟ್ಟಿನಲ್ಲಿ ಹೆಂಗೋ ಮಾಡಿ ಇವತ್ತು ಇಡೀ ಕರ್ನಾಟಕ ಪೊಲೀಸರ ಮಾನನ 3 ಕಾಸಿಗೆ ಹರಾಜಾಗ್ಬಿಡ್ತು. ಈ ಪೊಲೀಸಪ್ಪ ಕೈ ಸರ್ವಿಸ್ ಮಾಡುವಾಗ ಅದು ಯಾರನ್ನ ಎದುರು ಕೂಸ್ಕೊಂಡಿತ್ತೋ ಏನೋ. ಯಾಕೋ ಈ ವಿಡಿಯೋ ನೋಡಿದ್ರೆ ಯಾರು ಎದುರಿಗೆ ಕೂತ್ಕೊಂಡು ರೆಕಾರ್ಡ್ ಮಾಡ್ದಂಗಿದೆ. ಇಲ್ಲ ಅಂದರೆ ಯಾರೋ ಹೊರಗಡೆ ನಿಂತ್ಕೊಂಡು ಕಿಟಕಿಲೋ ಕಿಂಡಿಲೋ ನೋಡ್ಕೊಂಡು ತೆಗ್ದಿರಬೇಕು. ಹೆಂಗೆ ತೆಗೆದ್ರೋ ಏನೋ. ಇವಪ್ಪನಿಗೆ ಅದನ್ನೆಲ್ಲ ಗಮನಿಸೋವಷ್ಟು ಪುರುಸೊತ್ತೆಲ್ಲಿಂದ ಇರ್ಬೇಕು ಹೇಳಿ. ಆ ಥರ ಯಾರಾದರೂ ಮಾಡಿರಲಿ ಹೆಂಗಾದರೂ ಮಾಡಿರಲಿ ಇವಯ್ಯ ಆಫೀಸಲ್ಲಿ ಕೂತ್ಕೊಂಡು ಇಂಥ ಕೆಲಸ ಯಾಕೆ ಮಾಡಬೇಕು ಅಂತ ಈ ಹೆಣ್ಣು ಮಕ್ಕಳನ್ನ ಒಪ್ಕೊಂಡೆ ಈ ಅಪ್ಪನ ಹತ್ರ ಬಂದಿರ್ಬೋದು, ಸಹಕಾರನೂ ಕೊಟ್ಟಿರ್ಬೋದು. ಇವಯ್ಯ ಇರೋ ಪೊಸಿಷನ್ಗೆ ಒಪ್ಸೋದು ಮೆಚ್ಚೋದು ಕಷ್ಟನಲ್ಲ ಬಿಡಿ. ಮಾಡೋದೆಲ್ಲ ಮಾಡಿ ಇವಾಗ ಏನ್ರಿ ಸಾಹೇಬ್ರೆ ನಿಮ್ಮದು ಸಮಾಚಾರ ಅಂದರೆ ಇದೆಲ್ಲ ಸುಳ್ಳು. ನಮ್ಮ ವಿರೋಧಿಗಳು ಯಾರೋ ಹಿಂಗೆಲ್ಲ ಮಾಡ್ಬಿಟ್ಟವ್ರೆ. ಆ ಲೇಡೀಸ್ ಯಾರು ಅಂತಲೂ ಗೊತ್ತಿಲ್ಲ ಅಂದ್ಬಿಡೋದ. ಹಿಂಗೆಲ್ಲ ಮಾಡೋದಕ್ಕೆ ಲೇಡೀಸ್ ಯಾರು ಅಂತ ಗೊತ್ತಿರ್ಬೇಕು ಅಂತೇನಿಲ್ಲ ಬಿಡಿ ಸಾಹೇಬ್ರೆ. ಆಮೇಲೆ ಎಲ್ಲ ಕಂಪ್ಯೂಟರ್ ಜನರೇಟೆಡ್ ವಿಡಿಯೋ ಅಂತೆ. ಇವಪ್ಪನ್ನ ತೇಜೋವಧೆ ಮಾಡೋದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಬಿಟ್ಟವ್ರಂತೆ. ಅವ್ರ ಮೇಲೆಲ್ಲ ಇವಾಗ ಕಾನೂನು ಕ್ರಮ ತಗೊಂಡ್ಬಿಡುತ್ತಂತೆ. ಭಾರಿ ಗನಂದಾರಿ ಕೆಲಸ ಮಾಡ್ಬಿಟ್ಟಿದ್ರ ಬಿಡಿ. ನೀವು ಆಫೀಸಲ್ಲಿ ಕೂತ್ಕೊಂಡು ಕರ ಸೇವೆ ಕೈ ಸೇವೆ ಮಾಡೋದಕ್ಕೆ ಅಡ್ಡಿ ಮಾಡಿದವ್ರು ಯಾರೇ ಇರಲಿ ಬಿಡಬೇಡಿ. ಹುಡುಕ್ಸಿ. ನೀವು ಮನಸ್ಸು ಮಾಡಿದ್ರೆ ಹುಡುಕ್ಸೋದೇನು ಕಷ್ಟ ಆಗಲ್ಲ. ಓಡಿಸಿ ಕ್ರಮನೂ ತಗೊಂಡು ಬಿಡಿ. ಅದಿರಲಿ, ಇವಾಗ ನೀವು ಮಾಡಿದ ಕಾರ್ಯಕ್ರಮದ ಕಥೆ ಹೇಳಿ ಸಾಹೇಬ್ರು ಅಂದರೆ ನಾನು ಇವತ್ತೇ ನೋಡಿದ್ದಿ ವಿಡಿಯೋನ ನೋಡಿ ಶಾಕ್ ಆಗೋಯ್ತು ಅಂದ್ಬಿಟ್ರು. ಪೋಲಿ ಕುಂತ ಕಡೆನೇ ನುಲಿತಿತ್ತು ಯಜಮಾನಪ್ಪ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಇದೆಲ್ಲ ವಿಡಿಯೋ ಎಡಿಟಿಂಗು ಅಂತ ಬಾಯಿಗೆ ಬಂದಂಗೆಲ್ಲ ಹೇಳುತ್ತೆ. ಕಳ್ಳ. ನಮ್ಮ ಸಿದ್ದರಾಮಣ್ಣ ಈ ವಿಚಾರನ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟೈತಂತೆ. ಆಫೀಸಲ್ಲೇ ಕೂತ್ಕೊಂಡು ಮಧುಚಂದ್ರ ನಡೆಸ್ತಿದ್ದ ರಾಮಚಂದ್ರನ ಮೇಲೆ ಏನು ಕ್ರಮ ತಗೋತದೋ ನೋಡೋಣ.